ತುಂಬ ಹೊತ್ತು ನನ್ನ ಗಂಡನಿಗಾಗಿ ಮದುವೆ ಆದ ಮೊದಲ ರಾತ್ರಿ ನಾನು ಕಾದೆ. ಫೋನ್ ಮಾಡಿ ಸಾಕಾಯಿತು. ನಂತರ ನಾನು ಅತ್ತೆ ರೂಮಿಗೆ ಹೋದಾಗ ನನ್ನ ಗಂಡ ಅವನ ಅಮ್ಮನ ಸೇವೆ ಮಾಡುತ್ತಿದ್ದ. ಅತ್ತೆ ಎಂದರು, ನೀನು ಹೋಗಿ ಮಲಗು, ಇನ್ನೂ ಸ್ವಲ್ಪ ಹೊತ್ತಿಗೆ ಅವನನ್ನು ಕಳಿಸುತ್ತೇನೆ ಅಂತ. ನನಗೆ ಟಯರ್ಡ್ ಆಗಿತ್ತು, ಹೋಗಿ ಮಲಗಿದೆ. ಆದರೂ ಮಧ್ಯರಾತ್ರಿ 12 ಗಂಟೆ ಆದರೂ ನನ್ನ ಗಂಡ ರೂಮಿಗೆ ಬಂದಿಲ್ಲ. ನನಗೆ ಕೋಪ ಬಂತು. ಫೋನ್ ಮಾಡಿದರೂ ಫೋನ್ ಎತ್ತಿಲ್ಲ. ನಂತರ ಅವರ ಮನೆಯ ಕೆಲಸದವನ ಜೊತೆ ಮೊದಲ ರಾತ್ರಿ ಮಾಡಿಕೊಂಡೆ. ಕೆಲಸದವನು ಬೇಡ, ನನ್ನನ್ನು ಬಿಟ್ಟು ಬಿಡಿ ಅಂದರೂ ನಾನು ಬಿಡಲಿಲ್ಲ. ನನ್ನ ಹೀಗೋ ಹರ್ಟ್ ಆಗಿತ್ತು. ಅದಕ್ಕಾಗಿ ನನ್ನ ಗಂಡನ ಮನೆಯ ಕೆಲಸದವನ ಜೊತೆ ಮೊದಲ ರಾತ್ರಿ ಮಾಡಿಕೊಂಡೆ. ಆದರೆ ನಂತರ ಆಗಬಾರದ್ದು ಆಗಿ ಹೋಯಿತು. ಆಗ ನನ್ನ ಗಂಡ, ನಾನು ತುಂಬ ಸುಂದರವಾದ ಹುಡುಗಿ, ನನ್ನ ಹೆಸರು ರಮ್ಯಾ, ಹೆಸರಿಗೆ ತಕ್ಕಂತೆ ರಮ್ಯವಾಗಿ ಇದ್ದೇನೆ. ನನ್ನ ಅಪ್ಪ ಅಮ್ಮ ಸ್ಕೂಲ್ ಟೀಚರ್ ಇಬ್ಬರು. ನಮ್ಮದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆದ್ದರಿಂದ ಪ್ರೀತಿ, ವಿಶ್ವಾಸ, ಊಟ, ಬಟ್ಟೆ ಯಾವುದರ ಕೊರತೆ ಇಲ್ಲ. ನಾನು ನನ್ನ ತಮ್ಮ ಇಬ್ಬರೇ ಇರುವುದು. ನನ್ನ ಅಪ್ಪ ಅಮ್ಮ ನಮ್ಮಿಬ್ಬರನ್ನು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅವರ ಆಸ್ತಿ ನಾವಿಬ್ಬರೇ. ನಮ್ಮನ್ನು ಚೆನ್ನಾಗಿ ಓದಿಸುತ್ತಾರೆ. ಯಾವುದೇ ಆಸ್ತಿ ಇಲ್ಲ, ಒಂದು ಸ್ವಂತ ಮನೆ ಇದೆ. ಅಪ್ಪ ಅಮ್ಮನದು ಒಂದೊಂದು ಬೈಕ್ ಇದೆ. ಅಪ್ಪ ತುಂಬ ಚೆನ್ನಾಗಿ ಬೈಕನ್ನು ಓಡಿಸುತ್ತಾರೆ. ಅಮ್ಮ ಡೈಲಿ ಬಸ್ ಚಾರ್ಜ್ ಕಟ್ಟುವುದು ಕಷ್ಟ ಅಂತ ಎಲೆಕ್ಟ್ರಿಕ್ 2 ವೀಲರ್ ತೆಗೆದುಕೊಂಡಳು. ಅವಳು ಗಂಡನ ಕೆಲಸವನ್ನು ಮಾಡುತ್ತಾಳೆ, ಹೆಂಡತಿಯ ಕೆಲಸವನ್ನು ಮಾಡುತ್ತಾಳೆ. ನಾನು ಅಮ್ಮನ ರೀತಿ ತುಂಬ ಸ್ಟ್ರಾಂಗ್. ಜೀವನ ಸುಂದರವಾಗಿ ನಡೆಯುತ್ತಿತ್ತು. ಆದರೆ ನನಗೆ ಯಾವುದರಲ್ಲೂ ತೃಪ್ತಿ ಇರಲಿಲ್ಲ. ತಮ್ಮ ತುಂಬ ಚೆನ್ನಾಗಿ ಇರುವುದರಲ್ಲಿ ನೆಮ್ಮದಿಯಾಗಿ. ಆದರೆ ನನಗೆ ಆಕಾಶವನ್ನು ಕೊಟ್ಟರೂ ಸಾಕಾಗುವುದಿಲ್ಲ. ಒಂದು ರೀತಿ ದುರಾಸೆ. ಬ್ರಹ್ಮಾಂಡವನ್ನೇ ತಂದು ಮಡಿಲಿನಲ್ಲಿ ಇಟ್ಟರೂ ಇಷ್ಟೇನಾ ಅಂತ ಅನಿಸುತ್ತದೆ. ಅದು ನನ್ನ ಸ್ವಭಾವ ಆಗಿದೆ. ಪ್ರತಿದಿನ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನಮ್ಮ ಕಂಫರ್ಟನ್ನು ನೋಡುತ್ತಾರೆ. ಒಂದು ಸೊಳ್ಳೆ ಕೂಡ ಕಚ್ಚಬಾರದು, ಆ ರೀತಿ. ಆದರೂ ನನಗೆ ಅವರ ಮೇಲೆ ಅಷ್ಟೊಂದು ಪ್ರೇಮ ಬರುವುದಿಲ್ಲ. ಏಕೆಂದರೆ ನನಗೆ ತುಂಬ ದುಡ್ಡು ಬೇಕು. ದೊಡ್ಡ ದೊಡ್ಡ ಕಾರು, ದೊಡ್ಡದಾದ ಮನೆ, ಇವೆಲ್ಲ ಬೇಕು. ಇವರು ಜೀವನ ಪರ್ಯಂತ ಒಂದು ಸೈಟು ತೆಗೆದುಕೊಂಡು ಲೋನನ್ನು ತೀರಿಸಿದರು. ಮನೆಯ ಲೋನನ್ನು ತೀರಿಸಲು ಕೂಡ ಇನ್ನೂ 5 ವರ್ಷಗಳು ಬೇಕು. ಈ ಮಿಡ್ಲ್ ಕ್ಲಾಸ್ ಲೈಫ್ ನನಗೆ ಇಷ್ಟವಿಲ್ಲ. ದುಡ್ಡನ್ನು ಸಂಪಾದಿಸಲು ಚಿಕ್ಕಂದಿನಿಂದ ತುಂಬ ದಾರಿ ಹುಡುಕಿದೆ. ಕೊನೆಗೆ ತಿಳಿಯಿತು, ದುಡ್ಡು ಸಂಪಾದನೆ ಮಾಡಬೇಕು ಎಂದರೆ ಚೆನ್ನಾಗಿ ಓದಬೇಕು, ಒಳ್ಳೆಯ ಜಾಬಲ್ಲಿ ಇರಬೇಕು ಮತ್ತು ತುಂಬ ಗ್ಲ್ಯಾಮರ್ ಆಗಿ ಇರಬೇಕು. ಚಂದದ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು. ಆಗ ಯಾರಾದರೂ ದೊಡ್ಡ ದೊಡ್ಡ ಕಂಪನಿಯ ಓನರ್ ಮಗ ನನ್ನ ಬುಟ್ಟಿಗೆ ಬೀಳುತ್ತಾರೆ ಅಂತ ಯೋಚಿಸಿ ನಾನು ನನ್ನ ಬ್ಯೂಟಿಗೆ, ನನ್ನ ಬಾಡಿಗೆ, ನನ್ನ ಬಟ್ಟೆಗಳಿಗೆ ತುಂಬ ಕೇರ್ ಕೊಡಲು ಆರಂಭಿಸಿದೆ. ಮೊದಲು ಅಮ್ಮ ಬೈಯುತ್ತಿದ್ದಳು, ಇಷ್ಟೊಂದು ದುಡ್ಡು ಖರ್ಚು ಮಾಡುತ್ತಿದ್ದೀಯಾ? ಬರುವ ಸ್ವಲ್ಪ ಸಂಪಾದನೆಯನ್ನು ಸೇವಿಂಗ್ಸ್ ಮಾಡಿ ಸೈಟು, ಮನೆ ತೆಗೆದುಕೊಂಡರೆ ಆಗುವುದಿಲ್ಲವಾ? ಅಥವಾ ಯಾವುದಾದರೂ ಒಂದು ಅಪಾರ್ಟ್ಮೆಂಟನ್ನು ತೆಗೆದುಕೋ ಅಂತ ಹಠ ಮಾಡಿ ಬೈಯುತ್ತಿದ್ದಳು. ಆದರೆ ಅವಳಿಗೇನು ಗೊತ್ತು, ನಾನು ಸೈಟು, ಮನೆ, ಅಪಾರ್ಟ್ಮೆಂಟ್ ಎಲ್ಲ ಇರುವ ಮನೆಯ ಹುಡುಗನನ್ನೇ ಮದುವೆಯಾಗಿ ಸುಂದರವಾಗಿ ಬದುಕುತ್ತೇನೆ. ಅಪ್ಪ ಅಮ್ಮ ಜೀವನದಲ್ಲಿ ಮಾಡದೇ ಇರುವುದನ್ನು, ಅವರು ಸಂಪಾದನೆ ಮಾಡದೇ ಇರುವುದನ್ನು ನಾನು ಮಾಡುತ್ತೇನೆ. ಶ್ರೀಮಂತರ ಮನೆಯ ಹುಡುಗನನ್ನು ಸಂಪಾದನೆ ಮಾಡಿಕೊಂಡರೆ ಸಾಕು, ಎಲ್ಲ ಆಸ್ತಿ ನನಗೆ ಸಿಕ್ಕುತ್ತದೆ ಅಂತ ನಾನು ಯೋಚಿಸುತ್ತಿದ್ದೆ. ಯಾವಾಗಲೂ ಶ್ರೀಮಂತರ ಮಕ್ಕಳನ್ನು ನೋಡುತ್ತಿದ್ದೆ. ಯಾರನ್ನಾದರೂ ಬುಟ್ಟಿಗೆ ಹಾಕಿಕೊಳ್ಳಬಹುದಾ ಅಥವಾ ಯಾರಾದರೂ ನನ್ನ ಕಡೆ ಗಮನ ಕೊಟ್ಟು ನೋಡುತ್ತಿದ್ದಾರಾ ಅಂತ. ಕೆಲಸಕ್ಕಿಂತ ಜಾಸ್ತಿ ನನಗೆ ಇದೇ ಕೆಲಸ ಆಯಿತು. ಕಂಪನಿಯನ್ನು ಚೇಂಜ್ ಮಾಡಿದೆ. ಬರುತ್ತಿದ್ದ 50,000 ಸಂಬಳ ಈಗ 1 ಲಕ್ಷವಾಯಿತು. ದೊಡ್ಡ ಕಂಪನಿ, ನನ್ನ ಅದೃಷ್ಟ. ಅಲ್ಲಿ ಕೆಲಸ ಸಿಕ್ಕಿದ್ದು ನನ್ನ ಅದೃಷ್ಟ. ನನಗಿಂತ ಇಂಟೆಲಿಜೆಂಟ್ಗಳು ಬಂದರು. ನನಗೆ ಕೆಲಸ ಆಗಿದೆ. ಜೀವನ ಸುಂದರವಾಗಿ ನಡೆಯುತ್ತಿದೆ ಅಂತ ಮನೆಯಲ್ಲಿ ಎಲ್ಲರೂ ಹೇಳಿದರು. ನನಗೆ ಸಮಾಧಾನ ಇಲ್ಲ. ನನಗೆ ಶ್ರೀಮಂತರ ಮನೆಯ ಹುಡುಗನೇ ಬೇಕು. ಶ್ರೀಮಂತರ ಮನೆಯವರ ಆದರೆ ತುಂಬ ಚೆನ್ನಾಗಿ ಇರುತ್ತದೆ. ದೊಡ್ಡ ಕಾರು, ಬಂಗಲೆ ಎಲ್ಲ ಇರುತ್ತದೆ. ಅಮ್ಮ ಅಪ್ಪ ಹೇಳಿ ಸಾಕಾದರು. ಇಂದು ನನಗೆ ಮತ್ತು ಅಮ್ಮನಿಗೆ ದೊಡ್ಡ ಜಗಳವಾಯಿತು. ನೀನು ಒಂದು ಸೈಟು ತೆಗೆದುಕೊಳ್ಳಲು, ಒಂದು ಮನೆ ಕಟ್ಟಲು ಜೀವನವನ್ನು ತ್ಯಾಗ ಮಾಡಿದ್ದೀಯ. ಬಡವರ ಮನೆಯ ಹುಡುಗ ನನ್ನ ಮದುವೆ ಆಗುವುದಿಲ್ಲ. ಅವನು 100 ರೂಪಾಯಿ ಖರ್ಚು ಮಾಡಲು 100 ಸಲ ಯೋಚಿಸುತ್ತಾನೆ. ನನಗೆ ಆ ಬದುಕು ಆಗುವುದಿಲ್ಲ, ಉಸಿರು ಕಟ್ಟುತ್ತದೆ ಅಂತ ಹೇಳಿದೆ. ಅಪ್ಪ ಅಮ್ಮ ಬೇಸರ ಮಾಡಿಕೊಂಡರು.
ನಾವು ಬಡವರು ಅನ್ನುವ ಒಂದೇ ಒಂದು ವಿಷಯಕ್ಕೆ ಇವಳು ಇಷ್ಟೊಂದು ಬೇಸರ ಮಾಡಿಕೊಂಡಿದ್ದಾಳೆ. ನಾವು ಇವಳನ್ನು ಚೆನ್ನಾಗಿ ನೋಡಿಕೊಂಡಿದ್ದೇವೆ, ಮತ್ತೆ ಇನ್ನೇನು ಅಂತ ಅಳುತ್ತಿದ್ದಾಳೆ. ಆಗ ನಾನು ಆಫೀಸ್ನಲ್ಲಿ ಓವರ್ ಟೈಮ್ ಕೆಲಸ ಮಾಡಲು ಆರಂಭಿಸಿದೆ. ಒಂದಕ್ಕೆ 2 ಸಂಬಳ ಸಿಗುತ್ತದೆ ಅಂತ ಆಸೆಪಟ್ಟರೆ ನಮ್ಮ ಬಾಸ್ ಹೇಳಿದರು, 3 ಲಕ್ಷ ಸಂಬಳ ತಿಂಗಳಿಗೆ ಸಿಗುತ್ತದೆ. ಇಷ್ಟೊಂದು ಒಳ್ಳೆಯ ಆಫರನ್ನು ಯಾರು ಬಿಡುತ್ತಾರೆ? ಕೆಲಸ ಮಾಡಲು ಆರಂಭಿಸಿದೆ. ನನ್ನ ಕೆಲಸ ಜೊತೆ ಸಾಥ್ ನೀಡಿದ್ದು ನಮ್ಮ ಬಾಸ್, ನಮ್ಮ ಮಗ ಕಿರಣ್ ತುಂಬ ಸ್ಮಾರ್ಟ್ ಆಗಿದ್ದ. ರಾತ್ರಿ ಡ್ಯೂಟಿ ಕಿರಣ್ ಮಾಡುತ್ತಿದ್ದ, ಹಗಲಿನ ಕೆಲಸ ಬಾಸ್ ಮಾಡುತ್ತಿದ್ದರು. ನಾನು ತುಂಬ ಇಂಪ್ರೆಸ್ ಆದೆ. ಕಿರಣ್ಗೆ ಅಷ್ಟು ದೊಡ್ಡ ಮನೆಯ ಮಗನಾದರೂ, ಬಾಸ್ನ ಪ್ರೀತಿಯ ಮಗನಾದರೂ ಕೂಡ ಕೆಲಸ ಮಾಡುವ ವಿಷಯದಲ್ಲಿ ಅವರು ಯಾವುದೇ ರೀತಿಯ ಹಿಂದೇಟು ಹಾಕಿಲ್ಲ. ಒಮ್ಮೊಮ್ಮೆ ರಾತ್ರಿ ಹೊತ್ತು ನನಗೆ ಅವರನ್ನು ತಬ್ಬಿಕೊಳ್ಳಬೇಕು ಅಂತ ಅನ್ನಿಸುವ ಸಮಯ ಬಂದು ಬಿಡುತ್ತಿತ್ತು. ಆಗ ನಾನು ಕಂಟ್ರೋಲ್ ಮಾಡಿಕೊಳ್ಳಲು ವಾಶ್ರೂಮ್ಗೆ ಹೊರಟು ಹೋಗುತ್ತಿದ್ದೆ. ಅವರು ಹಾಕುತ್ತಿದ್ದ ಬಟ್ಟೆ, ಅವರ ಫೋನ್, ಇದಕ್ಕೆ ಇಂಪ್ರೆಸ್ ಆದೆ. ಯಾರೂ ಕೂಡ ನೈಟ್ ಡ್ಯೂಟಿ ಮಾಡಲು ಒಪ್ಪುತ್ತಿರಲಿಲ್ಲ. ನಾನು ನೈಟ್ ಡ್ಯೂಟಿ ಮಾಡಲು ಒಪ್ಪಿದ್ದಕ್ಕೆ ನನ್ನ ಸಂಬಳ ಹೆಚ್ಚಾಗಿದೆ. ಅದರ ಜೊತೆಗೆ ಕಿರಣ್ ಕೂಡ ಬಾಸ್ಗೆ ಹೇಳಿ ನನ್ನ ಸಂಬಳವನ್ನು ಇನ್ನೂ 50,000 ಹೆಚ್ಚಿಗೆ ಮಾಡಿಸಿದ್ದಾರೆ. ಈಗ 3.5 ಲಕ್ಷ ಸಂಬಳ. ದಿನಗಳು ಕಳೆದಂತೆ ಕಿರಣ್ ನನ್ನನ್ನು ಕಾಫಿ ಡೇಗೆ ಕರೆದುಕೊಂಡು ಹೋಗುತ್ತಿದ್ದರು. ನಾನು ಹೋಗುತ್ತಿದ್ದೆ. ಊಟವನ್ನು ಮೊದಲು ಆಫೀಸಿಗೆ ಆರ್ಡರ್ ಮಾಡುತ್ತಿದ್ದರು. ನಂತರ ಹೊರಗೆ ಹೋಗುವ ಸಂದರ್ಭ ತುಂಬ ಬಂದಿದೆ. ಅವರಿಗೆ ನನ್ನ ಜೊತೆ ಸಮಯ ಕಳೆಯುವುದು ತುಂಬ ಇಷ್ಟ ಆಗುತ್ತಿದೆ. ನನಗೆ ಕಿರಣ್ ಆದರೂ ಸರಿ, ಅರುಣ್ ಆದರೂ ಸರಿ, ದುಡ್ಡಿರುವ ಶ್ರೀಮಂತರ ಮನೆಯ ಮಗನಾಗಬೇಕು ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಆದರೆ ಕಿರಣ್ ಕಣ್ಣುಗಳಲ್ಲಿ ನಿಜವಾಗಲೂ ನನ್ನ ಮೇಲೆ ಪ್ರೇಮವಿದೆ ಅಂತ ಅನಿಸುತ್ತಿತ್ತು. ಯಾವುದೇ ಕಾರಣಕ್ಕೂ ಇವನನ್ನು ಬಿಡಬಾರದು, ಇವನನ್ನು ಬುಟ್ಟಿಗೆ ಹಾಕಿಕೊಳ್ಳಲೇಬೇಕು ಅಂತ ತುಂಬ ಯೋಚಿಸುತ್ತಿದ್ದೆ. ನಾನು ಹಾಕಿಕೊಂಡಿಲ್ಲ, ಅವನೇ ಬಂದು ಬುಟ್ಟಿಯಲ್ಲಿ ಬಿದ್ದ. ನಾನು ಅವನನ್ನು ಮುಟ್ಟುತ್ತಿದ್ದೆ, ಅವನ ಕೆನ್ನೆಯನ್ನು ಗಿಲ್ಲುತ್ತಿದ್ದೆ. ಅಷ್ಟು ಸಾಕು, ಅವನು ನನ್ನ ಬುಟ್ಟಿಯಲ್ಲಿ ಬಂದು ಬೀಳುತ್ತಿದ್ದ. ನಮ್ಮ ಬಾಸನ್ನು ಅವನು ಅಪ್ಪ ಅಂತ ಕರೆಯುತ್ತಿದ್ದ. ನಾನು ಬೈದೆ, ಅಪ್ಪ ಅಂತ ಹೇಗೆ ಕರೆಯುತ್ತೀಯಾ? ಡ್ಯಾಡ್ ಅಂತ ಕರೆ, ಅಥವಾ ಪಾ ಅಂತ ಕರೆ. ನಿಮ್ಮ ಸ್ಟೇಟಸ್ ದೊಡ್ಡದು, ನೀವು ದೊಡ್ಡದಾಗಿ ಬದುಕಬೇಕು. ನಾನೇ ನನ್ನ ಅಪ್ಪನನ್ನು ಡ್ಯಾಡಿ ಅಂತ ಕರೆಯುತ್ತೇನೆ, ಇನ್ನು ನೀವು ಏಕೆ ಈ ರೀತಿ ಅಂತ ಹೇಳಿದಾಗ ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಮಾತನ್ನು ಬದಲಾಯಿಸಿದ. ನಾನು ಕೂಡ ಸುಮ್ಮನಾದೆ. ನನಗೆ ಅದರಿಂದ ಏನೂ ಬೇಕಾಗಿಲ್ಲ. ಅವನಿಂದ ದೊಡ್ಡ ದೊಡ್ಡ ದುಡ್ಡಿನ ಕಂತೆಗಳು ಬೇಕು. ನನಗಾಗಿ ತುಂಬ ದುಡ್ಡನ್ನು ಖರ್ಚು ಮಾಡುತ್ತಿದ್ದ. ಕೇವಲ ಅವನ ಕೆನ್ನೆಯನ್ನು ಮುಟ್ಟುತ್ತಿದ್ದೆ ಅಷ್ಟೇ ಹೊರತು ಇನ್ಯಾವುದೇ ರೀತಿ ನಾನು ಇಂಟಿಮೇಟ್ ಆಗುತ್ತಿರಲಿಲ್ಲ. ನನಗೆ ದುಡ್ಡು ಬೇಕು, ಅವನು ಬೇಡ. ಇವನಾದರೂ ಸರಿ, ಇನ್ನೊಬ್ಬರಾದರೂ ಸರಿ, ಕೇವಲ ದುಡ್ಡು ದುಡ್ಡು. ನನ್ನ ಪ್ರಪಂಚ ಇನ್ನೂ ಯಾವುದೂ ಇಲ್ಲ. ನಾನು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ ಅಂತ ಕನಸು ಕಾಣುತ್ತಿದ್ದೆ. ಮನೆಯವರ ಜೊತೆ ಜಗಳ ಮಾಡುತ್ತಿದ್ದೆ. ಇವನು ಏನಾದರೂ ಡೇಟ್ಗೆ ಕರೆದರೆ 10,000 ಖರ್ಚಿಗೆ ಕೊಡಬೇಕು, ಇಲ್ಲವಾದರೆ ಚಂದದ ಗಿಫ್ಟನ್ನು ತೆಗೆದುಕೊಡಬೇಕು. ನಾನು ಮಾತ್ರ ಅವನನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಇಂದು ಬಾಸ್ ನನ್ನನ್ನು ಮತ್ತು ಅವನನ್ನು ಕರೆದು ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದರು. ಕಿರಣ್ ತುಂಬ ಒಳ್ಳೆಯವನು, ಅವನನ್ನು ಮದುವೆಯಾಗಿ ಚೆನ್ನಾಗಿ ನೋಡಿಕೊ. ನೀನು ನಮ್ಮ ಮನೆಯ ಹುಡುಗಿ ಅಂತ ನಾವು ಅಂದುಕೊಳ್ಳುತ್ತೇವೆ, ನಾನು ಅವರ ಮನೆ ಹುಡುಗಿ ಅಂತ ಸುಮ್ಮನೆ ಏಕೆ ಅಂದುಕೊಳ್ಳುತ್ತೇವೆ ಅಂದರೆ ಏನರ್ಥ? ನಾನು ಬಾಸನ್ನು ರಿಟರ್ನ್ ಆಗಿ ಪ್ರಶ್ನೆ ಕೇಳಬೇಕು. ಅಷ್ಟೊತ್ತಿಗೆ ಆ ಕಡೆಯಿಂದ ಬಾಸ್ಗೆ ಕಾಲ್ ಬಂತು. ಅವರ ಹೆಂಡತಿಗೆ ಸೀರಿಯಸ್ ಅಂತೆ, ತುಂಬ ಆರೋಗ್ಯ ಸಮಸ್ಯೆ ಜಾಸ್ತಿಯಾಗಿದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಬಾಸ್ ಓಡಿ ಹೋದರು. ನನಗೆ ಅವರ ಸಮಸ್ಯೆ ಏನು ಅಂತ ಅರ್ಥವಾಗಲಿಲ್ಲ. ಅವರ ಮಾತು ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ತಿಳಿದದ್ದು, ಬಾಸ್ ಅವರ ಹೆಂಡತಿಗೆ ಮೊದಲಿನಿಂದಲೂ ಆರೋಗ್ಯ ಸಮಸ್ಯೆ ಇದೆ. ಅದು ಇಂದು ಸೀರಿಯಸ್ ಆಗಿದೆ. ಯಾವ ಸಮಸ್ಯೆ ಅಂತ ಸರಿಯಾಗಿ ಯಾರಿಗೂ ತಿಳಿದಿಲ್ಲ. ಕೇವಲ ಅವತ್ತಿಗದ ಸಂಬಂಧಿಕರು ಮಾತ್ರ ಮದುವೆಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ನಾನು ಅದಕ್ಕೆ ಅವನ ಬಟ್ಟೆಗಳನ್ನು, ಅವನ ಜ್ಯುವೆಲರಿ ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡಿದೆ. ನನಗೆ ಈ ಮದುವೆ ಆಗಬೇಕು, ಈ ಮನೆಯ ಮಹಾರಾಣಿ ನಾನೇ ಆಗಬೇಕು ಅನ್ನೋದು ಮಾತ್ರ ನನ್ನ ಆಸೆ. ನನ್ನ ಬದುಕು ಕೇವಲ ದುಡ್ಡುಗಳಿಂದ ಸುಂದರವಾಗಿಸಿಕೊಳ್ಳಬೇಕು, ದುಡ್ಡಿನ ಮೇಲೆ ಮಲಗಬೇಕು, ದುಡ್ಡಿನ ಬಟ್ಟೆಯನ್ನು ಹಾಕಿಕೊಳ್ಳಬೇಕು. ಮನೆಯಲ್ಲಿ ವಿಷಯವನ್ನು ಹೇಳಿದಾಗ ಅವರು ಕೇಳಿದರು, ನಿಮ್ಮ ಬಾಸ್ಗೆ ಒಬ್ಬನೇ ಮಗ ಇರುವುದು ಅಂತ.
ಏನೋ ಹೇಳಲು ಹೋದಾಗ ನನಗೆ ಅದೆಲ್ಲ ಗೊತ್ತಿಲ್ಲ. ಕಿರಣ್ ಅವರ ಮಗ ಅನ್ನೋದು ಮಾತ್ರ ಗೊತ್ತು. ಉಳಿದ ವ್ಯವಹಾರಗಳ ಬಗ್ಗೆ ನನಗೆ ತಿಳಿದಿಲ್ಲ. ಅದೆಲ್ಲವನ್ನು ನೀವೇ ವಿಚಾರಿಸಬೇಕು ಅಂತ ಅಂದಾಗ ಅಪ್ಪ, ನಾನು ತುಂಬ ಪ್ರೀತಿಯಿಂದ ನನ್ನ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ. ಆದರೆ ಮನೆಯಲ್ಲಿ ಕೇವಲ ದುಡ್ಡಿಗಾಗಿ ಇವಳು ಮದುವೆ ಆಗುತ್ತಿದ್ದಾಳೆ ಅಂತ ಯಾರೂ ನನ್ನ ಕಡೆ ಗಮನ ಕೊಡಲಿಲ್ಲ. ನನ್ನ ಮಾತನ್ನು ಕೂಡ ಸರಿಯಾಗಿ ಕೇಳಲಿಲ್ಲ. ನಾನು ಮ್ಯಾನಿಫೆಸ್ಟ್ ಕೂಡ ಮಾಡುತ್ತೇನೆ. ನನ್ನ ಬಳಿ ತುಂಬ ದುಡ್ಡು ಬರಬೇಕು, 1000 ಕೋಟಿ, ಲಕ್ಷ ಕೋಟಿ, ಈ ರೀತಿ. ಮನೆಯಲ್ಲಿ ಅಮ್ಮ ಒಂದು ಬಾರಿ ನನ್ನನ್ನು ಕೌನ್ಸಿಲಿಂಗ್ ಕೂಡ ಮಾಡಿಸಿದಳು. ಆದರೆ ಅವಳು ಕೂಡ ಮೆತ್ತಗೆ ಆಗಿಬಿಟ್ಟಿದ್ದಾಳೆ. ಅವಳು ದುಡ್ಡು ದುಡ್ಡು ಅಂತ ಅನ್ನುತ್ತಿದ್ದಳು. ಶ್ರೀಮಂತರ ಮನೆ ಹುಡುಗ ಸಿಕ್ಕಿದ್ದಾನೆ. ದೇವರ ಮೇಲೆ ಭಾರ ಹಾಕಿ ಮದುವೆ ಮಾಡಿಕೊಟ್ಟರು. ಅವರಿಗೆ ಗೊತ್ತು, ನಾನು ಏನಾದರೂ ಮದುವೆ ಮಾಡಿಕೊಡಿ ಎಂದರೆ ಇವರು ಮಾಡಿಕೊಳ್ಳುವುದಿಲ್ಲ. ಮದುವೆ ಆಗಿಲ್ಲವಾದರೆ ನಾನು ಅವನ ಜೊತೆ ಓಡಿ ಹೋಗುತ್ತೇನೆ. ಅದು ಪ್ರತಿಯೊಬ್ಬರಿಗೂ ಗೊತ್ತು. ಅದಕ್ಕಾಗಿ ಅವರ ಮರ್ಯಾದೆ ಉಳಿಸಿಕೊಳ್ಳಲು ಅವರು ಅವರ ಶಾಸ್ತ್ರದ ಪ್ರಕಾರ ಮದುವೆಯನ್ನು ಮಾಡುತ್ತಿದ್ದಾರೆ. ರಿಸೆಪ್ಷನಲ್ಲಿ ಹುಡುಗ ತುಂಬ ಖುಷಿಯಾಗಿರಲಿಲ್ಲ. ತುಂಬ ಬೇಸರವಾಗಿ ಇದ್ದ. ಏಕೆ ಅಂತ ಕೇಳಿದ್ದಕ್ಕೆ ಕಿರಣ್ ಅವರ ಅಮ್ಮನ ಆರೋಗ್ಯದ ಸಮಸ್ಯೆಯನ್ನು ಹೇಳಿದ. ಮಾರನೇ ದಿನ ಮದುವೆ. ಇವರ ಕಡೆ ಮದುವೆಯ ಸಮಯದಲ್ಲಿ ಹುಡುಗನ ಮುಖವನ್ನು ಹೂಗಳಿಂದ ಕವರ್ ಮಾಡುತ್ತಾರೆ. ಇವರು ನಾರ್ತ್ ಇಂಡಿಯನ್ಸ್ ಅಲ್ಲ, ಆದರೂ ಏಕೆ ಈ ರೀತಿ ಮಾಡಿದಿರಿ ಅಂತ ಕೇಳಿದ್ದಕ್ಕೆ ಅವರು ಏನೂ ಮಾತನಾಡಲಿಲ್ಲ. ನನಗೆ ದುಡ್ಡು ಬೇಕು, ಬೇರೆಯ ವಿಷಯದ ಬಗ್ಗೆ ನಾನು ಡಿಸ್ಕಸ್ ಮಾಡಬಾರದು ಅಂತ ಮದುವೆಗೆ ಒಪ್ಪಿಕೊಂಡು ಅವನು ಕಟ್ಟುವ ತಾಳಿಗೆ ತಲೆಯನ್ನು ಕೊಟ್ಟೆ. ಅವನು ನನ್ನ ಮದುವೆಯನ್ನು ಆದ. ಅವನು ಕೈ ನಡುಗುತ್ತಿತ್ತು. ನನಗೆ ಇವನು ಯಾರೋ ಅಪರಿಚಿತ ಅಂತ ತುಂಬ ಸಲ ಅನ್ನಿಸಿದ್ದು ಉಂಟು. ನನಗೆ ನಾನೇ ಭ್ರಮೆಯಲ್ಲಿ ಇರುತ್ತೇನೆ ಅಂತ ಅಂದುಕೊಂಡೆ. ಬಂದವರೆಲ್ಲ ಒಳ್ಳೆಯ ಜೋಡಿ ಅಂತ ಹೇಳುತ್ತಿದ್ದರು. ಆದರೆ ನನ್ನ ಗಂಡನ ಮುಖದ ಮೇಲಿರುವ ಹೂವನ್ನು ಯಾರೂ ತೆಗೆದಿಲ್ಲ. ಇದರಿಂದ ನನಗೆ ಬೇಸರವಾಗುತ್ತಿತ್ತು. ಆದರೆ ನಾನೇನು ಮಾಡಲಿ? ಇಷ್ಟವಿಲ್ಲದಿದ್ದರೂ ಅಪ್ಪ ಅಮ್ಮ ಧಾರೆ ಎರೆದುಕೊಟ್ಟರು. ನಾನು ಇನ್ನು ಏನೂ ಮಾತನಾಡುವಂಗಿಲ್ಲ. ಮದುವೆ ಆಯಿತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು. ಇನ್ನು ಯಾವುದೇ ಸಮಸ್ಯೆಗಳನ್ನು ನಮ್ಮ ಬಳಿ ತೆಗೆದುಕೊಂಡು ಬರಬಾರದು. ಕೇವಲ ದುಡ್ಡು ನಿಮ್ಮಿಬ್ಬರ ಸಂಬಂಧವನ್ನು ಸರಿ ಮಾಡುವುದಿಲ್ಲ. ಪ್ರೀತಿ, ವಿಶ್ವಾಸ ತುಂಬ ಇರಬೇಕು. ನಿನ್ನ ಗಂಡನನ್ನು ಪ್ರೀತಿಸು. ಪ್ರೀತಿಯಿಂದ ನಿನ್ನ ಬುಟ್ಟಿಯಲ್ಲಿ ಇಟ್ಟುಕೋ. ದುಡ್ಡು ಕೇಳಬೇಡ, ಸಮಯಕ್ಕೆ ತಕ್ಕಂತೆ ದೇವರೇ ಕೊಡುತ್ತಾನೆ ಅಂತ ಅಮ್ಮ ಹೇಳಿದಾಗ, ಅಮ್ಮ ನನಗೆ ಇಡಿಸಲಿಲ್ಲ. ಇದೆಲ್ಲ ಆಶೀರ್ವಾದ ಮಾಡಿ ಅಂತ ಅವರ ಕಾಲಿಗೆ ಬಿದ್ದೆ. ಅವರಿಬ್ಬರು ಆಶೀರ್ವಾದ ಮಾಡಿ ಸಪ್ಪನೆಯ ಮುಖವನ್ನು ಇಟ್ಟುಕೊಂಡು ಹೊರಟು ಹೋದರು. ತಮ್ಮ ಕೂಡ ಅಳುತ್ತಾ, ಅಕ್ಕ ಅಲ್ಲಲೇ ಬಂದು ನನ್ನನ್ನು ನೋಡು. ನನಗೆ ಪ್ರತಿದಿನ ಫೋನ್ ಮಾಡು. ಮೊದಲು ನಿನ್ನ ಮೇಲೆ ಇಷ್ಟ ಆಗುತ್ತಿರಲಿಲ್ಲ. ಈಗ ನೀನು ಮದುವೆ ಆಗಿ ಶಾಶ್ವತವಾಗಿ ಹೋಗುತ್ತಿದ್ದೀಯ ಅಂತ ಪ್ರತಿಯೊಬ್ಬರು ಹೇಳುತ್ತಿದ್ದಾರೆ. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಅಪ್ಪಿಕೊಂಡು ಹೋದ. ಸ್ವಲ್ಪ ಹಿಂಸೆ ಆಯಿತು. ನಂತರ ನಾನು ಏಕೆ ಈ ರೀತಿ ಆಡುತ್ತಿದ್ದೇನೆ? ದುಡ್ಡು ತುಂಬ ಬಂದ ನಂತರ ಅಪ್ಪ ಅಮ್ಮನಿಗೆ ಒಂದು ಚಂದದ ಫ್ಲ್ಯಾಟ್ ತೆಗೆದುಕೊಟ್ಟರೆ ಆಯಿತು. ತಮ್ಮನ ಭವಿಷ್ಯವನ್ನು ರೂಪಿಸಬೇಕು ಅನ್ನುವ ಯೋಚನೆ ಮೊದಲು ನನ್ನದು. ಆಗ ಅವರೆಲ್ಲ ಸರಿ ಹೋಗುತ್ತಾರೆ ಅಂತ ಅಂದುಕೊಂಡು ಗಂಡನ ಜೊತೆ ಮನೆಗೆ ಹೋದೆ. ಅವರ ಕಾರು ತುಂಬ ಕಾಸ್ಟ್ಲಿಯಾದ ಕಾರು, ತುಂಬ ಚೆನ್ನಾಗಿತ್ತು. ಈಗಲೂ ಕೂಡ ಹುಡುಗ ಮುಖದ ತುಂಬ ಹೂವಿನ ಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಅವನನ್ನು ನೋಡಬೇಕು ಅಂತ ಅನಿಸಿದರು. ಅದು ಶಾಸ್ತ್ರ ಅಂತ ಹೇಳಿದರು. ಡ್ರೈವರ್ ಕೂಡ ಮುಖದ ಮೇಲಿರುವ ಹೂವನ್ನು ತೆಗೆಯಬಾರದು ಅಂತ ಹೇಳಿದರು. ನಾನು ಇದಾದ ಸ್ವಲ್ಪ ಸಮಯಕ್ಕೆ ಮನೆಗೆ ಹೋದೆ. ಮನೆಯಲ್ಲಿ ಎಲ್ಲ ಶಾಸ್ತ್ರಗಳು ತುಂಬ ಅಚ್ಚುಕಟ್ಟಾಗಿ ನಡೆಯಿತು. ಈಗಲೂ ಕೂಡ ಗಂಡನ ಮುಖವನ್ನು ನೋಡಲು ತುಂಬ ಆಸೆ, ಆದರೆ ಆಗುತ್ತಿಲ್ಲ. ಸಣ್ಣ ಪುಟ್ಟ ಶಾಸ್ತ್ರಗಳು ಆದ ನಂತರ ನಾನು ಚೆನ್ನಾಗಿ ಡ್ರೆಸ್ಅಪ್ ಆದೆ. ನನ್ನ ಮುಖವನ್ನು ನೋಡಿ ಕನ್ನಡಿಯಲ್ಲಿ ನನಗೆ ನಾಚಿಕೆ ಆಗುತ್ತಿತ್ತು. ಇಷ್ಟೊಂದು ಸುಂದರವಾಗಿ ನಾನು ಹೇಗೆ ಹುಟ್ಟಿದೆ ಅಂತ ಶಾಕ್ ಆಯಿತು. ಇಂದು ನಿಜವಾಗಲೂ ಹುಡುಗ ನಾನು ಹೇಳಿದ ಮಾತನ್ನು ಕೇಳುತ್ತಾನೆ. ಅವನನ್ನು ಬುಟ್ಟಿಗೆ ಹಾಕಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೆ. ನಂತರ ನಾನು ನನ್ನ ಗಂಡನಿಗಾಗಿ ತುಂಬ ಸಮಯ ಕಾದೆ. ಅವನು ಬರಲಿಲ್ಲ. ನಾನೇ ಹೊರಗೆ ಹೋಗಿ ನೋಡಿದಾಗ ಅವನು ಅವರ ಅಮ್ಮನ ಕಾಲನ್ನು ಒತ್ತುತ್ತಿದ್ದಾನೆ. ಅಮ್ಮನಿಗೆ ಹುಷಾರಿಲ್ಲ, ನಾನು ಅಮ್ಮನ ಸೇವೆ ಮಾಡಬೇಕು ಅಂತ ಹೇಳಿದ. ನಾನು ಸುಮ್ಮನಾಗಿ ರೂಮಿಗೆ ಹೋದೆ. ಮಧ್ಯರಾತ್ರಿ 12 ಗಂಟೆಯಾದರೂ ಅವನು ಬಂದಿಲ್ಲ. ನನಗೆ ಬೇಸರವಾಯಿತು. ಈಗ ಕರೆಯಲು ಹೋದಾಗ ನನ್ನ ಗಂಡ ಕೋಪದಿಂದ ನನ್ನ ಕಡೆ ನೋಡಿ, ನಿನಗೂ ನನಗೂ ಸಂಬಂಧವಿಲ್ಲ,
ನನ್ನ ಅಮ್ಮನ ಸೇವೆ ಮಾಡಲು ಯಾರಾದರೂ ಅಡ್ಡಿ ಬಂದರೆ ಸರಿ ಇರುವುದಿಲ್ಲ ಅಂತ ಕೋಪದಿಂದ ಹೇಳಿದ. ಆಗ ಅಲ್ಲೇ ಸೋಫಾದ ಮೇಲೆ ನನ್ನನ್ನೇ ನೋಡುತ್ತಾ ಕುಳಿತಿದ್ದ ಅವರ ಮನೆಯ ಕೆಲಸದವನ ಕೈಯನ್ನು ಹಿಡಿದುಕೊಂಡು ರೂಮಿಗೆ ಕರೆದುಕೊಂಡು ಹೋಗುತ್ತಿದ್ದೆ. ಹಿಂದೆ ತಿರುಗಿ ನೋಡಿದಾಗ ನನ್ನ ಗಂಡ ಆದವನು ರೂಮಿನ ಬಾಗಿಲನ್ನು ಪಟ್ಟಂತ ಹಾಕಿದ. ಮದುವೆಗಿಂತ ಮುಂಚೆ ನನ್ನ ಜೊತೆ ಎಷ್ಟು ಚೆನ್ನಾಗಿ ಇದ್ದ, ಈಗ ಎಷ್ಟು ಬದಲಾಗಿದ್ದಾನೆ. ನನಗೆ ತುಂಬ ದುಃಖವಾಯಿತು. ಕಣ್ಣೀರು ಜೋರಾಗಿ ಬರುತ್ತಿದೆ, ಆದರೆ ಸಾಧ್ಯವಾಗುತ್ತಿಲ್ಲ ಅಳಲು. ಆ ಕೋಪವನ್ನು ಕೆಟ್ಟ ರೀತಿ ತೀರಿಸಿಕೊಳ್ಳುತ್ತಿದ್ದಾನೆ. ಕೆಲಸದವನನ್ನು ಹಾಸಿಗೆ ಮೇಲೆ ತಳ್ಳಿ ಬಾಗಿಲನ್ನು ಗಟ್ಟಿಯಾಗಿ ಹಾಕಿ ಅವನಿಗೆ ಮುತ್ತನ್ನು ಕೊಟ್ಟೆ. ಅವನು ಸ್ವಲ್ಪ ಬೆವರುತ್ತಿದ್ದ, ಮೊದಲು ಅಷ್ಟೇ. ಹಿಂದೆ ಏನೂ ತಳ್ಳಿಲ್ಲ, ಅಷ್ಟು ಸಲೀಸಾಗಿ ನನ್ನ ತುಟಿಯನ್ನು ಹಿಡಿದುಕೊಂಡ. ಪದೇ ಪದೇ ಅವನು ಮುತ್ತನ್ನು ಕೊಡುತ್ತಿದ್ದಾನೆ. ನನ್ನನ್ನು ಮಂಚದ ಮೇಲೆ ಮಲಗಿಸಿ ನನ್ನ ಬಟ್ಟೆಗಳನ್ನು ತೆಗೆದ. ತುಂಬ ಬೇಗ ನನ್ನ ಎದೆಗಳನ್ನು ಜೋರಾಗಿ ಕಚ್ಚುತ್ತಿದ್ದಾನೆ. ತುಂಬ ನೋವಾಗುತ್ತಿದೆ ಅಂತ ಹೇಳಿದರೂ ಕೂಡ ಅವನು ಕೇಳುತ್ತಿಲ್ಲ. ನನ್ನ ದೇಹದ ಪ್ರತಿ ಕಣಕಣವನ್ನು ಅನುಭವಿಸಿದ. ನನಗೆ ಸುಖವಾಗುತ್ತಿದೆ. ಇವನಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸಬೇಕು ಅಂತ ಅನಿಸಿತು. ಬೆಳಿಗ್ಗೆ ಎಚ್ಚರವಾದಾಗ ನಾನು ಮನೆಗೆಲಸದವನ ತೋಳಿನಲ್ಲಿ ಇದ್ದೆ. ನಾನು ತಪ್ಪು ಮಾಡಿದ್ದೇನೆ ಅಂತ ಅನಿಸಿತು. ಆಗ ಮೇಲೆ ಎದ್ದು ಹೋಗುತ್ತಿದ್ದೆ. ಕೆಲಸದವನು ನನ್ನನ್ನು ಬಾಚಿ ತಬ್ಬಿಕೊಂಡ. ಅವನ ಮೇಲೆ ಎಳೆದುಕೊಂಡ. ಕಾರಣ ಕೇಳಿದಾಗ, ನೀನು ಕೋಪದಿಂದ ಅಲ್ಲ, ನಾನು ನಿಜವಾಗಲೂ ನಿನ್ನ ಗಂಡ, ಅದು ನಿನಗೆ ತಿಳಿಯಿತು, ಅದಕ್ಕಾಗಿ ಕರೆದುಕೊಂಡು ಬಂದೆ. ನಾನು ಅವನನ್ನು ಮೇಲೆ ಹೊಡೆದೆ. ನಾನು ಕೋಪದಲ್ಲಿ ಕರೆದೆ, ನೀನು ಹೇಗೆ ಬಂದೆ, ನನ್ನ ಗಂಡ ಅಂತ ಅಳಲು ಶುರು ಮಾಡಿದೆ. ಆಗ ಅವನು ಎಲ್ಲ ಫೋಟೋಸನ್ನು ತೋರಿಸಿದ. ನಿನ್ನ ನಿಜವಾದ ಗಂಡ ನಾನು, ಈ ಮನೆಯ ಓನರ್ ಮಗ. ಅವನು ನಮ್ಮ ಮನೆ ಕೆಲಸದವನು. ಮದುವೆ 2 ದಿನ ಇದೆ ಅನ್ನಬೇಕಾದಾಗ ವಿಷಯ ತಿಳಿಯಿತು. ನೀನು ದುಡ್ಡಿಗಾಗಿ ಆಸೆಪಟ್ಟು ಮದುವೆ ಆಗುತ್ತಿದ್ದೀಯ ಅಂತ. ಅದಕ್ಕಾಗಿ ನಾನು ಮದುವೆಯಾದೆ ನಿನ್ನನ್ನು. ಈ ಮನೆಯಲ್ಲಿ ನಾನು ತುಂಬ ಸಲ ನಿನ್ನನ್ನು ನೋಡಿದ್ದೇನೆ. ನಿನ್ನನ್ನು ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ. ನಿನ್ನ ಮಾತನ್ನು ನಂಬುವುದಿಲ್ಲ ಅಂತ ಬಟ್ಟೆಯನ್ನು ಬದಲಾಯಿಸಿ ಹೊರಗೆ ಹೋದೆ. ಆಗ ವಿಷಯ ತಿಳಿಯಿತು. ಈಗಲೂ ಕೂಡ ಕೆಲಸದವನು, ಅಂದರೆ ನಾನು ಮೊದಲು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದ ಹುಡುಗ, ನಮ್ಮ ಅತ್ತೆಯ ಸೇವೆಯನ್ನು ಮಾಡುತ್ತಿದ್ದಾನೆ. ಅವನು ನಿಜವಾಗಲೂ ಈ ಮನೆಯ ಕೆಲಸದವನು ಅಂತೆ. ಕಷ್ಟಪಟ್ಟು ಓದಿದ್ದಾನೆ ಅಂತ ಕೆಲಸ ಕೊಟ್ಟಿದ್ದಾರೆ. ಆದರೂ ಚಿಕ್ಕಂದಿನಿಂದ ಊಟ ಹಾಕಿದ ತಾಯಿಯ ಸಹಾಯಕ್ಕಾಗಿ ಅಂತ ಅವನು ಹಗಲು ರಾತ್ರಿ ಅಮ್ಮನ ಸೇವೆ, ಅಂದರೆ ನನ್ನ ಅತ್ತೆಯ ಸೇವೆ ಮಾಡುತ್ತಿದ್ದಾನೆ. ನನ್ನ ಗಂಡ ನಿಜವಾಗಲೂ ಈ ಮನೆಯ ಓನರ್ನ ಮಗ. ಕೆಲಸದ ಹುಡುಗ ನನ್ನನ್ನು ಇಷ್ಟಪಟ್ಟಿದ್ದ. ಆದರೆ ನಾನು ಮದುವೆ 2 ದಿನ ಇದೆ ಅಂತ ಇರಬೇಕಾದಾಗ ಹೇಳುತ್ತಿದ್ದೆ ನನ್ನ ಗೆಳತಿಯರ ಜೊತೆ, ನಾನು ಅವನನ್ನು ಮದುವೆ ಆಗುತ್ತಿರುವುದು ದುಡ್ಡಿಗಾಗಿ, ಇಲ್ಲವಾದರೆ ಅವನನ್ನು ಯಾರು ಮೂಸುತ್ತಿದ್ದರು ಅಂತ. ಅದಕ್ಕಾಗಿ ಹೇಗಿದ್ದರೂ ಈ ಮನೆಯ ಓನರ್ ಮಗ ನನ್ನನ್ನು ಇಷ್ಟಪಟ್ಟಿದ್ದ. ಅವನಿಗೆ ಮದುವೆ ಆಗಲು ಹೇಳಿದ್ದ. ಮದುವೆ ದಿನ ನಾನು ಅವನನ್ನು ಗುರುತಿಸದೇ ಇರಲಿ ಅಂತ ಮುಖದ ತುಂಬ ಹೂವಿನ ಮಾಲೆಯನ್ನು ಹಾಕಿಕೊಂಡಿದ್ದ. ಯಾರಿಗೂ ನನ್ನ ಮೇಲೆ ಕಂಪ್ಲೇಂಟ್ ಇಲ್ಲ, ಬೇಜಾರಿಲ್ಲ. ಎಲ್ಲರೂ ಸುಮ್ಮನಾದರು. ಆದರೆ ಮಗ ಇಷ್ಟಪಟ್ಟಿದ್ದಾನೆ ಅನ್ನುವ ಒಂದು ಕಾರಣಕ್ಕೆ ಈ ಮನೆಯ ಓನರ್ ಅವರ ಮಗನ ಜೊತೆ ಮದುವೆ ಮಾಡಿಸಿಕೊಟ್ಟಿದ್ದಾರೆ. ಎಷ್ಟೊಂದು ಒಳ್ಳೆಯವರು ಅಂತ ಅನಿಸಿತು. ನನ್ನ ಹೆಸರಿಗೆ ಅವರ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ಮಾಡಿದ್ದಾರೆ. ಆ ಪೇಪರನ್ನು ನನ್ನ ಮಾವನವರು ತಂದುಕೊಟ್ಟರು. ನನ್ನ ಕಣ್ಣುಗಳಿಂದ ಕಣ್ಣೀರು ಬಂತು. ನಾನು ಇದೆಲ್ಲ ನನಗೆ ಬೇಡ, ಪ್ರೀತಿ ವಿಶ್ವಾಸ ಬೇಕು. ನಾನು ತಪ್ಪು ಮಾಡಿದರು ನೀವೆಲ್ಲ ನಿಜವಾಗಲೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀರಾ ಅಂತ ಅಳಲು ಶುರು ಮಾಡಿದೆ. ಆಗ ನಮ್ಮ ಮಾವ ಹೇಳಿದರು, ನನಗೆ ಇರುವುದು ಒಬ್ಬನೇ ಮಗ, ಅವನನ್ನು ಚೆನ್ನಾಗಿ ನೋಡಿಕೊಳ್ಳಮ್ಮ, ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೊಡುತ್ತೇನೆ. ಕಿರಣ್ ಹೆಸರು ನಾನು ಹೇಳಿದ್ದೆ. ನನ್ನ ಮಗನ ಜೊತೆ ನಿನ್ನ ಮದುವೆ ಮಾಡಲು ನಿನ್ನನ್ನು ಮೊದಲು ನೋಡಿದ ದಿನದಿಂದಲೂ ಇವನು ಹಠ ಮಾಡುತ್ತಿದ್ದ ನಿನ್ನ ಜೊತೆ ಮದುವೆಗಾಗಿ. ಆದರೆ ಇವನು ಕಪ್ಪಗೆ ಇದ್ದಾನೆ ಅಂತ ನೀನು ಒಪ್ಪುವುದಿಲ್ಲ ಅನ್ನುವ ಕಾರಣಕ್ಕೆ ನಾನು ಕಿರಣ್ ಜೊತೆ ಮದುವೆ ಅಂತ ಹೇಳಿ ನನ್ನ ಮಗನ ಜೊತೆ ಮದುವೆ ಮಾಡಿದೆ ಅಂತ ಹೇಳಿದರು. ನಾನು ಕಿರಣ್ ಮುಖ ನೋಡಿಕೊಂಡು ಅಳುತ್ತಿದ್ದೆ. ಅವನು ಅಲ್ಲಿಂದ ಹೊರಟು ಹೋದ. ನಂತರ ನನ್ನ ಗಂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ.
ಅಳಬೇಡ, ನಾನಿದ್ದೇನೆ ನಿನ್ನ ಜೊತೆ. ನೀನು ನನ್ನನ್ನು ಬಿಟ್ಟರೂ ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ನನ್ನ ಹಣೆಯ ಮೇಲೆ ಮುತ್ತು ಕೊಟ್ಟ. ಇದನ್ನು ನಮ್ಮ ಅತ್ತೆ ಮಾವ ನೋಡಿಕೊಂಡು ತುಂಬ ನಗುತ್ತಿದ್ದರು. ಅವರಿಗೆ ಅವರ ಮಗನನ್ನು ಚೆನ್ನಾಗಿ ನೋಡಿಕೊಂಡರೆ ಸಾಕು. ಪ್ರಪಂಚದಲ್ಲಿರುವ ಎಲ್ಲ ಸುಖವನ್ನು, ಎಲ್ಲ ಆಸ್ತಿಯನ್ನು ನನ್ನ ಮುಂದೆ ತಂದಿಡುತ್ತಾರೆ ಅಂತ ಅನಿಸಿತು. ನಾನು ಕೇವಲ ದುಡ್ಡಿನಲ್ಲಿ ಮಾತ್ರ ಐಶ್ವರ್ಯ ಬೇಕು ಅಂತ ಅಂದುಕೊಂಡರೆ ದೇವರು ಮನುಷ್ಯತ್ವದಲ್ಲೂ, ಪ್ರೀತಿಯಲ್ಲೂ, ಬಾಂಧವ್ಯದಲ್ಲೂ ಐಶ್ವರ್ಯವನ್ನು ನನಗೆ ಕೊಟ್ಟಿದ್ದಾರೆ. ಈ ಸುಂದರವಾದ ಬದುಕನ್ನು ಕೊಟ್ಟಿದ್ದಕ್ಕಾಗಿ ಆ ಭಗವಂತನ ಬಳಿ ಥ್ಯಾಂಕ್ಸ್ ಹೇಳುತ್ತೇನೆ. ಅಪ್ಪ ಅಮ್ಮ ಈ ವಿಷಯವನ್ನು ತಿಳಿದು ತುಂಬ ಖುಷಿಪಡುತ್ತಾರೆ ಅಂತ ಅನಿಸಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.